ಆದರ್ಶ್ ಸೇವಾ ಕೇಂದ್ರ ಫೌಂಡೇಶನ್ ವತಿಯಿಂದ ಸಂಸ್ಥಾಪಕ ಮತ್ತು ಅಧ್ಯಕ್ಷರಾದ ಡಾಕ್ಟರ್ ಮೊಹಮ್ಮದ್ ಅಕ್ಬರ್ ಅವರ ನೇತೃತ್ವದಲ್ಲಿ ಯಾರಪ್ ನಗರ ಸರ್ಕಾರಿ ಉರ್ದು ಪ್ರಾಥಮಿಕ ಶಾಲೆ ಆವರಣದಲ್ಲಿ ಮೆಗಾ ಉದ್ಯೋಗ ಮೇಳ ಆಯೋಜನೆ ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಕೆಪಿಸಿಸಿ ಸಂಯೋಜಕರಾದ ಡಾಕ್ಟರ್ ಸಂಜಯ್ ಗೌಡರವರು, ಕಾಂಗ್ರೆಸ್ ಮುಖಂಡರಾದ ಪ್ರಸಾದ್ ಕಬಡಿ ಬಾಬುರವರು, ಕಾಂಗ್ರೆಸ್ ಹಿರಿಯ ಮುಖಂಡರಾದ ಗುರಪ್ಪ ನಾಯ್ಡುರವರು, ಮಾಜಿ ಮಹಾಪೌರರಾದ ಎಲ್ ಶ್ರೀನಿವಾಸ್ ರವರು, ಚಿಕ್ಕಲ್ಸಂದ್ರ ಯುವ ಕಾಂಗ್ರೆಸ್ ನಾಯಕ ಎಂಪಿ ಪವನ್ ಕುಮಾರ್ ರವರು ಹಾಗೂ ಇನ್ನು ಅನೇಕ ಕಾಂಗ್ರೆಸ್ ಮುಖಂಡರು, ಕಾರ್ಯಕರ್ತರು ಉದ್ಯೋಗ ಮೇಳ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು. ಇದೇ ಸಂದರ್ಭದಲ್ಲಿ ಎಸ್ಎಸ್ಎಲ್ಸಿ ಪಾಸ್ ಅಥವಾ ಫೇಲ್, ಪಿಯುಸಿ ಡಿಗ್ರಿ ಪಾಸ್ ಅಥವಾ ಫೇಲ್, ಐಟಿಐ ಡಿಪ್ಲೊಮೊ ಪಾಸ್ ಅಥವಾ ಫೇಲ್ ಆದಂತಹ ಎಲ್ಲ ವಿದ್ಯಾರ್ಥಿಗಳಿಗೂ ಸಹ ಉದ್ಯೋಗ ಮೇಳದಲ್ಲಿ ಕೆಲಸ ಕೊಡಿಸಲಾಗುವುದು. ಯಾರಪ್ ನಗರದಲ್ಲಿ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಹೃದಯ ಭಾಗ ಅಂದರೆ ಯಾರಪ್ ನಗರ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಅತಿ ಹೆಚ್ಚು ಕಾಂಗ್ರೆಸ್ ಅಭಿಮಾನಿಗಳಿರೋದು ಯಾರಪ್ ನಗರದಲ್ಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಯಾವಾಗಲೇ ಬರಲಿ ಪಕ್ಷ ಬಿಡಿ, ಅದು ಸೆಕೆಂಡ್ರಿ, ಪಕ್ಷದ ಅಭಿಮಾನ ಇದೆಯಲ್ಲ, 100 ಪಕ್ಷ ಇರ್ತವೆ. ಆ 100 ಪಕ್ಷದಲ್ಲಿ ಕಾಂಗ್ರೆಸ್ ಅಭಿಮಾನ ಇಟ್ಟು ಹಲವಾರು ಕಾರ್ಯಕರ್ತರು, ನಿಷ್ಠಾವಂತ ಕಾರ್ಯಕರ್ತರು ಯಾರಪ್ ನಗರದಲ್ಲಿದ್ದಾರೆ. ಇವತ್ತು ಆ ಉದ್ದೇಶ ಇಟ್ಕೊಂಡು ಇವತ್ತು ನಮ್ಮ ಸಹೋದರ ಅಕ್ಬರ್ ಅವರು ಇವತ್ತೇನು ಒಂದು ಉದ್ಯೋಗ ಮೇಳ ಮಾಡಿದ್ದಾರೆ. ಒಂದು ಏನು ಉದ್ದೇಶ ಅಂದರೆ, ನಾವು ರಾಜಕಾರಣ ಮಾಡಬೇಕಾದ್ರೆ, ಇನ್ನೊಂದು ಮಾಡಬೇಕಾದ್ರೆ ಬರೀ ಯಾವುದೋ ಸಂಘಟನೆ ಮಾಡೋದು, ಭಾಷಣ ಮಾಡೋದು, ವೇದಿಕೆ ಇಡೋದು, ಸಂಘಟನೆ ಮಾಡೋದು, ಜೈಕಾರ ಕೂಗ್ಸ್ಕೊಳ್ಳೋದು, ಚಪ್ಪಾಳೆ ಹೊಡ್ಸ್ಕೊಳ್ಳೋದು, ವಿಸಿಲ್ ಹೊಡ್ಸ್ಕೊಳ್ಳೋದು ಒಂದೇ ಉದ್ದೇಶ ಅಲ್ಲ. ಜನರಿಗೆ ನೆರವಾಗೋ ರೀತಿ, ಜನರಿಗೆ ಸಹಾಯ ಆಗೋ ರೀತಿ ನಾವೇನಾದ್ರು ಒಂದು ಕಾರ್ಯಕ್ರಮ ವಿಭಿನ್ನವಾಗಿ ಮಾಡಬೇಕು ಅನ್ನೋದು ಒಂದು ಉದ್ದೇಶ ಪ್ರತಿಯೊಬ್ಬ ನಾಯಕನಲ್ಲೂ ಇರಬೇಕು. ಕಳೆದ ಬಾರಿ ನಮ್ಮ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಬನಶಂಕರಿ ವಾರ್ಡು ಕಾಂಗ್ರೆಸ್ ಗೆದ್ದಿದೆ. ಅನ್ಸರ್ ಪಾಷಾ ಅವರ ನೇತೃತ್ವದಲ್ಲಿ ಒಂದು ಭಾಳ ಅದ್ಭುತವಾಗಿ ಈ ಭಾಗದ ಜನ ಕಾಂಗ್ರೆಸ್ ಪಕ್ಷನ ಒಪ್ಪಿದ್ರು. ಈ ಬಾರಿ ಕೂಡ ಇದೇ ಬರೋ BBMP ಚುನಾವಣೆಯಲ್ಲೂ ಬನಶಂಕರಿ ವಾರ್ಡಲ್ಲಿ ಕಾಂಗ್ರೆಸ್ ಬಹುಮತದಿಂದ ಹಾಗೂ ಇಡೀ ಪದ್ಮನಾಭನಗರ ಕ್ಷೇತ್ರ 8 ವಾರ್ಡನ್ನು ಪರಿವರ್ತನೆ ಆಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಇವತ್ತೇನು ಅಕ್ಬರ್ ಅವರು ಹಾಗೂ ಅವರೆಲ್ಲ ಸ್ನೇಹಿತರು, ಎಲ್ಲ ಸಂಘಟಕರು ಎಲ್ಲ ಏನು ಒಗ್ಗಟ್ಟಾಗಿ ಇವತ್ತೇನು ಈ ಉದ್ಯೋಗ ಮೇಳ ಮಾಡಿದ್ದಾರೆ, ಇವ್ರಿಗೊಂದು ಹ್ಯಾಟ್ಸ್ ಆಫ್ ಅಂತ ಹೇಳ್ತೀನಿ. ಯಾಕೆಂದರೆ ಯುವಕರ ಧ್ವನಿಯಾಗಿ, ಮಹಿಳೆಯರ ಧ್ವನಿಯಾಗಿ ನಾವು ನಿಲ್ಲಬೇಕು ಅನ್ನೋ ಒಂದು ನಿರ್ಧಾರ ಇಟ್ಕೊಂಡು ಪ್ರತಿಯೊಬ್ಬ ನಾಯಕನು ಬೆಳಿಬೇಕು ಅನ್ನೋದು ನನ್ನ ಇಂಟೆನ್ಷನ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿ ಅವ್ರು ಯಾವುದೇ ಕಾರ್ಯಕ್ರಮ ಮಾಡಲಿ, ಇವ್ರ ಜೊತೆ ನಾನು ಇದ್ದೇನೆ ಅಂತ ಹೇಳಲಿಕ್ಕೆ ಇಷ್ಟು ದೂರ ಬಂದಿದ್ದೀನಿ ನಾನು ಇವತ್ತು. ಇವರು ಮಾಡೋ ಪ್ರತಿ ಒಂದೊಂದು ಕಾರ್ಯಕ್ರಮದಲ್ಲೂ ಇವರ ಹೆಜ್ಜೆ ಆಗಿರ್ತೀನಿ, ಇವ್ರಿಗೆ ಕೈಗೂರ್ತಾಗಿರ್ತೀನಿ ಅಂತ ಹೇಳ್ತಾ ಈ ಭಾಗದ ಜನತೆಗೆ ಒನ್ಸ್ ಅಗೇನ್, ಇವಾಗ ಡೆಂಗ್ಯೂ ಬರ್ತಾ ಇದೆ, ದಯವಿಟ್ಟು ಎಲ್ಲ ಮಕ್ಕಳು ಎಲ್ಲರಿಗೂ ಒಂಚೂರು ಸೇಫ್ಟಿಯಾಗಿರಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಯಾರಿಗೂ ಯಾವುದೇ ರೀತಿ ಹಾನಿಕರ ಆಗಬಾರ್ದು, ಯಾರಿಗೆ ಆರೋಗ್ಯ ಸಮಸ್ಯೆ ಬರಬಾರ್ದು ಅನ್ನೋ ರೀತಿ ಆ ದೇವರಲ್ಲಿ ಬೇಡ್ಕೊಂಡು ಎಲ್ಲರಿಗೂ ಒಳ್ಳೆಯದಾಗಲಿ. ಆ್ಯಂಡ್ ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್ಸ್, ಒಳ್ಳೆಯದಾಗಲಿ. ಇಂಥ ಕೆಲಸ 100 ಕೆಲಸ ಮಾಡ್ತಾಯಿರಿ. ಆಲ್ ದಿ ಬೆಸ್ಟ್ ಆ್ಯಂಡ್ ಥ್ಯಾಂಕ್ ಯು ಎವ್ರಿ. ಆದರ್ಶ ಸೇವಾ ಕೇಂದ್ರ ಫೌಂಡೇಶನ್ ವತಿಯಿಂದ ಆಯೋಜಿಸಲಾಗಿರುವ ಈ ಒಂದು ಉದ್ಯೋಗ ಮೇಳ ಒಂದು ಒಳ್ಳೆ ಪ್ರಯತ್ನ. ಅಕ್ಬರ್ ಬಂದಾಗ ನಾನು ಹೇಳಿದೆ, ಉದ್ಯೋಗ ಮೇಳ ಮಾಡೋದು ತಪ್ಪಿಲ್ಲ, ಅದಕ್ಕಿಂತ ಬೇರೆ ಏನಾದರೂ ಇನ್ನೊಂದಷ್ಟು ಬೇರೆ ಏನಾದರೂ ಮಾಡು ಅಂತ. ಯಾಕೆಂದರೆ ಉದ್ಯೋಗ ಮೇಳ ಮಾಡಬೇಕು ಅಂದರೆ ಆ ಕಂಪನಿಗಳಿಗೆ ಫಸ್ಟ್ ಅವ್ರ ಹತ್ರ ನಾವು ಒಂದು ಅಗ್ರಿಮೆಂಟ್ ಮಾಡ್ಕೋಬೇಕು. 50 ಕೆಲಸ ಕೊಡ್ತೀನಿ, 100 ಕೆಲಸ ಕೊಡ್ತೀನಿ, 200 ಕೆಲಸ ಕೊಡ್ತೀನಿ. ಬಟ್ ಇದು ಪ್ರಯತ್ನ ಫಸ್ಟ್ ಟೈಮ್ ಮಾಡಿದ್ದಾರೆ. ಮೋಸ್ಟ್ಲಿ ನೆಕ್ಸ್ಟ್ ಟೈಮ್ ಮಾಡೋ ಅಷ್ಟೊತ್ತಿಗೆ ಒಂದು 500 ಜನಕ್ಕೆ ಉದ್ಯೋಗ ಕೊಡೋಂಗೆ ಆಗುತ್ತೆ. 4 ಜನ 5 ಜನಕ್ಕೆ ಕೊಟ್ಟರೆ ಆಗಲ್ಲ. ಫಸ್ಟ್ ಉದ್ಯೋಗ ಮೇಳ ಮಾಡೋದಕ್ಕೆ ಮೊದಲು ಆ ಕಂಪನಿಗಳೊಟ್ಟಿಗೆ, ಸಂಸ್ಥೆಗಳೊಟ್ಟಿಗೆ, ಯಾವ್ದು ನಮಗೆ ದೊಡ್ಡ ವಿಪ್ರೋ ಇನ್ಫೋಸಿಸ್ ಬೇಕಾಗಿಲ್ಲ.
ಈ ಸುತ್ತಮುತ್ತ ಒಂದು 100 ಸ್ಕೂಲ್ ಇದೆ. ಒಂದು ಸ್ಕೂಲಲ್ಲಿ 4 ಜನ ಅಟೆಂಡರ್ಗಳು, ಪ್ಯೂನ್ಗಳು. ನಾನು ಹೇಳಿದ್ನಲ್ಲ, ನಾನೇ 10 ಉದ್ಯೋಗ ಕೊಡ್ತೀನಿ. ಅಕ್ಬರ್ ಕಳಿಸಿದ್ರೆ 10 ಉದ್ಯೋಗ ನಾನೇ ಕೊಡ್ತೀನಿ. ಆ ಥರ ಕಮಿಟ್ ಮಾಡ್ಕೋಬೇಕು. ನಮ್ಮಲ್ಲಿ ಅವಾಗ ಮೊದಲೇ ಹಾಕಬೇಕು, ಅಟೆಂಡರ್ಸ್ 100 ಜನ ಬೇಕು. ನಮ್ಮ ಉದ್ಯೋಗ ಮೇಳಕ್ಕೆ ಬಂದರೆ 100 ಜನಕ್ಕೆ ಅಟೆಂಡರ್ಸ್ ಕೆಲಸ ಕೊಡ್ತೀವಿ, ಪ್ಯೂನ್ಗಳು ಇಷ್ಟು ಜನ ಕೊಡ್ತೀವಿ, ಕ್ಲರ್ಕ್ಗಳಿಗೆ ಇಷ್ಟು ಜನ ಕೊಡ್ತೀವಿ. ಅದು ಫಸ್ಟೇ ನಿಮ್ಮ ಹತ್ರ ಡಾಟಾ ಇದ್ಬಿಟ್ರೆ ದಟ್ ಈಸ್ ಬೆಸ್ಟ್. ಆ ಥರ ಮುಂದಿನ ದಿನಗಳಲ್ಲಿ ಅಕ್ಬರ್ ಮಾಡ್ತಾನೆ ಅಂತ ಹೇಳ್ಬಿಟ್ಟು ಅಂದ್ಕೊಂಡು ಈ ಕಾರ್ಯಕ್ರಮಕ್ಕೆ ಕರೆದು ನನಗೂ ಕೂಡ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಒಂದಿವ್ಸ ನನ್ನ ಮಾತು ಮುಗಿಸ್ತೇನೆ. ತಮಗೆಲ್ಲ ತಿಳಿದಾಗೆ ಮೊಟ್ಟ ಮೊದಲನೇ ಬಾರಿಗೆ ಅಕ್ಬರ್ ಅವರ ಒಂದು ಮಾರ್ಗದರ್ಶನದಲ್ಲಿ ಈ ಆರೋಪ್ ನಗರದಲ್ಲಿ, ಅದರಲ್ಲೂ ಮುಸ್ಲಿಂ ಬಾಂಧವ್ಯರಿಗೆ, ನಮ್ಮ ಸಹೋದರರಿಗೆ ಇವತ್ತು ಮೊಟ್ಟ ಮೊದಲನೇ ಬಾರಿಗೆ ಆದರ್ಶ ಸೇವಾ ಕೇಂದ್ರ ಫೌಂಡೇಶನ್ ವತಿಯಿಂದ ಉದ್ಯೋಗ ಮೇಳವನ್ನು ಏರ್ಪಡಿಸಿದ್ರು. ಭಾಳ ಯಶಸ್ವಿಯಾಗಿದೆ ಅಂತ ಹೇಳೋಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ. ಕಾರಣ ಏನು ಅಂದರೆ, ನಿಮಗೆಲ್ಲ ಗೊತ್ತಿದ್ದಂಗೆ ತುಂಬ ದೊಡ್ಡ ಕಂಪ್ನಿಗಳು ಅವರೆಲ್ಲ ಬಂದಿದ್ದರು. ಅಸೆಂಚರು, SKF, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಈ ಥರದ ಕಂಪ್ನಿಗಳೆಲ್ಲ ಬಂದು ಪಾಪ ತುಂಬ ಜನಕ್ಕೆ ಅವರು ಈಗಾಗಲೇ ಅವ್ರದ್ದು ಒಂದು ರೆಸ್ಯೂಮ್ ತೊಗೊಂಡು ಈಗಾಗಲೇ ಕೆಲವ್ರನ್ನ ಸೆಲೆಕ್ಟ್ ಮಾಡಿ ಹೋಗಿದ್ದಾರೆ. ಅವರು ನಂತರ ನಿಮಗೆ ಮೇಲ್ ಮುಖಾಂತರ ತಿಳಿಸ್ತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ನಮಗೂ ಸಂತೋಷ ಆಗಿದೆ. ಸುಮಾರು ನಮಗೆ ತಿಳಿದಂಗೆ ಒಂದು 500ರಿಂದ 600 ಜನಕ್ಕೆ ಕೆಲಸ ಖಂಡಿತವಾಗ್ಲೂ ಈ ಒಂದು ಉದ್ಯೋಗ ಮೇಳದಿಂದ ಸಿಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತು ರಾಜ್ಯ ಇರ್ಬೋದು, ದೇಶ ಇರ್ಬೋದು, ನಿರುದ್ಯೋಗ ಸಮಸ್ಯೆಯನ್ನು ತುಂಬ ಎದುರಿಸ್ತಾ ಇದೆ. ಬಟ್ ಇಂಥ ಸಂದರ್ಭದಲ್ಲಿ ಈ ರೀತಿಯ ಮೇಳಗಳು ಎಷ್ಟು ಅನುಕೂಲತೆ ಆಗುತ್ತೆ? ಈಗ ತಮಗೆ ಗೊತ್ತಿದ್ದಾಗೆ ನಾವೇನು ದೊಡ್ಡದಾಗಿ ರಾಜಕೀಯದಲ್ಲಿ ಯಾವುದೂ ಪದವಿ ಇರೋರಲ್ಲ. ಅಂಥದ್ದು ಇವತ್ತು ಪದವಿಯಲ್ಲಿ ಅಥವಾ ಚುನಾವಣೆಯಲ್ಲಿ ಜನರ ಪ್ರತಿನಿಧಿಗಳಾಗಿರೋರೆಲ್ಲ ಇವತ್ತೆಲ್ಲ ಮಾಡಿದ್ರೆ ನಮ್ಮ ದೇಶದಲ್ಲಿ ಈ ಬಡತನ ಅನ್ನೋದು ಜೊತೆಗೆ ನಿರುದ್ಯೋಗ ಅನ್ನೋ ಕೆಲಸನೇ ಇರೋದೇ ಇಲ್ಲ. ಎಲ್ಲನೂ ಒಂದು ಪರಿಹಾರ ಮಾಡ್ಬೋದು, ಆದರೆ ಅದು ಯಾರೂ ಮಾಡ್ತಿಲ್ಲ. ಇವತ್ತು ಮೆಗಾ ಉದ್ಯೋಗ ಮೇಳ ಅಂದರೆ ನಮ್ಮ ಆದರ್ಶ ಸೇವಾ ಕೇಂದ್ರದ ಫೌಂಡೇಶನ್ ವತಿಯಿಂದ ಇವತ್ತು ಅಕ್ಬರ್ ಅವರು ಈ ಭಾಗದ ಸ್ಥಳೀಯ ಮುಖಂಡರು ಮತ್ತು ನಮ್ಮ ಕಲೀಂ ಅವರು ಮತ್ತು ಅವರೆಲ್ಲ ಸಂಗಡಿಗರು ಸೇರಿ ಇವತ್ತು ಸುಮಾರು 18 ಕಂಪ್ನಿಗಳವ್ರನ್ನ ಇಲ್ಲಿ ಕರೆಸಿ ಅವರಿಗೆ ಒಂದು ಉದ್ಯೋಗ ಸಿಗೋ ರೀತಿಯಲ್ಲಿ ಇಂಟರ್ವ್ಯೂನ ಮಾಡಿ ಉದ್ಯೋಗ ಕಲ್ಪಿಸೋದಕ್ಕೆ ಒಂದು ಒಳ್ಳೆಯ ಒಂದು ವ್ಯವಸ್ಥೆಯನ್ನು ಅಕ್ಬರ್ ಅವರು ಮಾಡಿದ್ದಾರೆ. ನಿಜವಾಗ್ಲೂ ಕೂಡ ಇದರಿಂದ ಸಾಕಷ್ಟು ಜನಕ್ಕೆ ಬಡವರಿಗೆ ಒಳ್ಳೆಯದಾಗ್ತದೆ. ಇವ್ರು ಮಾಡ್ತಾ ಇರೋಂಥದ್ದು ಬಡವರಿಗೆ ಒಳ್ಳೆಯ ಕೆಲಸ ಆಗ್ತದೆ. ಸಾಕಷ್ಟು ಜನ ಈಗಾಗಲೇ ಸುಮಾರು 500 ಜನ ಇಂಟರ್ವ್ಯೂ ಮಾಡಿದ್ದಾರೆ. ಈ ಇಂಟರ್ವ್ಯೂನಲ್ಲಿ ಯಾರಿಗೆ ಪಾಸ್ ಆಗ್ತಾರೆ ಅವ್ರಿಗೆ ಇನ್ನೊಂದು ಸಾರಿ ಇಂಟರ್ವ್ಯೂ ಮಾಡಿ